ಸಂಪುಟದಲ್ಲಿ ಮತ್ತೆ ಮಹತ್ವದ ಬದಲಾವಣೆ. ಇವರಿಗೆಲ್ಲ ಸಿಗುತ್ತಾ ಮಂತ್ರಿಗಿರಿ ಭಾಗ್ಯ. ರಾಜ್ಯದಲ್ಲಿ ಸಚಿವ ಸಂಪುಟದ ಬಗ್ಗೆ ಭಾರಿ ಚರ್ಚೆಗಳು ನಡೀತಾ ಇದೆ. ಈಗಾಗಲೇ ಮಂತ್ರಿಗಳ ಪಟ್ಟಿ ಕೂಡ ಬಿಡುಗಡೆಯಾಗಿದೆ. ಆದರೆ ಇದರಲ್ಲೂ ಕೆಲವು ಅಸಮಾಧಾನ ಇದ್ದು ಇದೀಗ ಮತ್ತೆ ಬದಲಾವಣೆಯಾಗುವ ಸಾಧ್ಯತೆ ಕೂಡ ಇದೆ. ಜೊತೆಗೆ ಇನ್ನೂ ಕೆಲವರಿಗೆ ಮಂತ್ರಿಗಿರಿ ಭಾಗ್ಯ ಸಿಗಲಿದೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟ ಈಗಾಗಲೇ ಭಾರಿ ಚರ್ಚೆಯಲ್ಲಿದೆ. ಇದೀಗ ಸಚಿವ ಸಂಪುಟದಲ್ಲಿ ಮತ್ತೊಮ್ಮೆ ಮಹತ್ವದ ಬದಲಾವಣೆಗಳಾಗಬಹುದು ಎಂಬ ಚರ್ಚೆ ಕೂಡ ರಾಜಕೀಯ ವಲಯದಲ್ಲಿ ತೀವ್ರವಾಗಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಲವು ಹಿರಿಯ ಶಾಸಕರ ವಿರೋಧದ ನಡುವೆ ಸಂಪುಟ ಪುನರ್ರಚನೆಯ ಬಗ್ಗೆ ಪಕ್ಷದಲ್ಲಿ ಚಿಂತನೆ ನಡೀತಾ ಇದೆ ಅಂತ ರಾಜಕೀಯ ವಲಯದಿಂದ ತಿಳಿದು ಬರ್ತಾ ಇದೆ. ಕೆಲವು ಲೆಕ್ಕಾಚಾರಗಳನ್ನ ಸರಿಪಡಿಸುವುದಕ್ಕಾಗಿ ಮತ್ತು ಸಂಪುಟದಲ್ಲಿ ಉಂಟಾಗಿರುವ ಗೊಂದಲವನ್ನ ನಿವಾರಿಸುವುದಕ್ಕಾಗಿ ಅಸಮಾಧಾನವನ್ನ ತಣಿಸಲು ಈ ಬದಲಾವಣೆಯನ್ನ ಪರಿಗಣಿಸಲಾಗ್ತಿದೆ. ಸದ್ಯ ಚರ್ಚೆಯ ಹಂತದಲ್ಲಿದೆ ಅಂತ ತಿಳಿದು ಬಂದಿದೆ. ಕುರುಬ ಪ್ರತಿನಿಧಿತ್ವದ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ಸಂಪುಟದಲ್ಲಿ ಕುರುಬ ಸಮುದಾಯದ ಪ್ರತಿನಿಧಿತ್ವವನ್ನ ಬಲಪಡಿಸುವ ನಿಟ್ಟಿನಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತರಾದ ಬಸವರಾಜ ಶಿವಣ್ಣನವರ ಅವರಿಗೆ ಮಂತ್ರಿಗಿರಿ ಸ್ಥಾನ ಸಿಗುವ ಸಾಧ್ಯತೆ ಇದೆ ಅಂತ ಚರ್ಚೆಯಾಗ್ತಾ ಇದೆ. ಕುರುಬ ಕೋಟಾದಡಿಯಲ್ಲಿ ಅವರ ಹೆಸರು ಪರಿಗಣನೆಯಲ್ಲಿದೆ ಎನ್ನಲಾಗ್ತಾ ಇದೆ. ಮಹಿಳಾ ಕೋಟಾಗೆ ಒತ್ತು ಹಿರಿಯ ನಾಯಕ KH ಮುನಿಯಪ್ಪ ಅವರನ್ನ ಸಂಪುಟದಿಂದ ಹೊರಗಿಡುವ ಬಗ್ಗೆ ಚರ್ಚೆ ನಡೀತಾ ಇದೆ. ಬದಲಿಗೆ ಅವರ ಮಗಳು ರೂಪಾ ಶಶಿಧರ್ ಅವರಿಗೆ ಮಂತ್ರಿ ಹುದ್ದೆ ನೀಡುವ ಬಗ್ಗೆಯೂ ಮಾತುಕತೆ ನಡೀತಾ ಇದೆ. ಇದರಿಂದ ಮಹಿಳಾ ಕೂಟ ಭರ್ತಿಯಾಗುವುದಲ್ಲದೆ ಕೋಲಾರ ಜಿಲ್ಲೆಗೆ ಸಂಪುಟದಲ್ಲಿ ಸ್ಥಾನಮಾನ ಸಿಗೋದು ಅಂತ ಪಕ್ಷದ ವಲಯಗಳು ಹೇಳ್ತಾ ಇವೆ. ಬಳ್ಳಾರಿ ಜಿಲ್ಲೆಯಿಂದ ಇತ್ತೀಚೆಗೆ ಸಂಪುಟಕ್ಕೆ ಸೇರಿದ ಒಬ್ಬ ನೂತನ ಸಚಿವರನ್ನ ಕೈಬಿಟ್ಟು ಅನ್ನಪೂರ್ಣ ತುಕಾರಾಮ್ ಅವರಿಗೆ ಸ್ಥಾನ ನೀಡುವ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ ಎನ್ನಲಾಗ್ತಾ ಇದೆ. ಅದೇ ರೀತಿ ಪ್ರಸ್ತುತ ಸಂಪುಟದಲ್ಲಿರುವ ಒಬ್ಬ ಮುಸ್ಲಿಂ ಸಚಿವರನ್ನ ಹೊರಗಿಟ್ಟು ಉತ್ತರ ಕರ್ನಾಟಕ ಭಾಗದಿಂದ ಅದೇ ಸಮುದಾಯದ ಮತ್ತೊಬ್ಬ ಅಭ್ಯರ್ಥಿಗೆ ಅವಕಾಶ ನೀಡುವ ಬಗ್ಗೆಯೂ ಕೂಡ ಮಾತುಕತೆಗಳು ನಡೀತಾ ಇವೆ ಅಂತ ತಿಳಿದು ಬಂದಿದೆ. ಪ್ರಾದೇಶಿಕ ಸಮತೋಲನ ಕಾಪಾಡುವುದು ಇದರ ಉದ್ದೇಶ ಅಂತ ಹೇಳಲಾಗ್ತಾ ಇದೆ. ಸದ್ಯ ಸಂಪುಟದ ಬಗ್ಗೆ ವಿರೋಧಗಳು ವ್ಯಕ್ತವಾದ ಬೆನ್ನಲ್ಲೇ ಮತ್ತೆ ಬದಲಾವಣೆ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ. ಸಂಪುಟದಲ್ಲಿ ಆಗಾಗ್ಗೆ ಬದಲಾವಣೆ ಮಾಡುವುದು ಸರ್ಕಾರದ ಸ್ಥಿರತೆಗೆ ಪರಿಣಾಮ ಬೀರಬಹುದು ಎಂಬ ಆತಂಕವೂ ಕೂಡ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಟ್ಟದಲ್ಲಿ ಈ ವಿಷಯಗಳನ್ನ ಚರ್ಚಿಸಲಾಗ್ತಾ ಇದೆ. ಸಂಪುಟದಲ್ಲಿ ಜಾತಿ, ಪ್ರಾದೇಶಿಕ ಮತ್ತು ಮಹಿಳಾ ಪ್ರತಿನಿಧಿತ್ವವನ್ನ ಸಮತೋಲನಗೊಳಿಸುವುದು ಪಕ್ಷದ ಗುರಿಯಾಗಿದೆ. ಆದರೆ ಪ್ರಸ್ತುತ ಸಚಿವರನ್ನ ಕೈಬಿಡೋದ್ರಿಂದ ಉಂಟಾಗುವ ಅಸಮಾಧಾನವನ್ನ ಹೇಗೆ ನಿಭಾಯಿಸುವುದು ಎಂಬುದು ಸವಾಲಾಗಿದೆ. ರಾಜಕೀಯ ವಿಶ್ಲೇಷಕರ ಪ್ರಕಾರ ಸಂಪುಟ ಬದಲಾವಣೆ ಕೇವಲ ಪ್ರತಿನಿಧಿತ್ವದ ಸಮತೋಲನಕ್ಕಾಗಿ ಮಾತ್ರವಲ್ಲ, ಆಂತರಿಕ ಲೆಕ್ಕಾಚಾರಗಳನ್ನು ಸರಿಪಡಿಸುವುದಕ್ಕಾಗಿಯೂ ನಡೀತಾ ಇದೆ. ಕೆಲವು ಜಿಲ್ಲೆಗಳಲ್ಲಿ ಸಂಪುಟದ ಪ್ರಾತಿನಿಧ್ಯ ಕಡಿಮೆ ಇದೆ ಎಂಬ ಕುಂದುಕೊರತೆಗಳನ್ನು ನಿವಾರಿಸುವುದು ಪಕ್ಷದ ಉದ್ದೇಶವಾಗಿರಬಹುದು ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾರ ಸ್ಥಾನ ಹೋಗಬಹುದು, ಯಾರಿಗೆ ಮತ್ತೆ ಹೊಸ ಸ್ಥಾನ ಸಿಗಬಹುದು, ಮುಂದೆ ಅಷ್ಟೇ ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.